ಗುರುಗಳಾಗಲಿ ತಂದೆ ತಾಯಿಗಳಾಗಲಿ ನಮಗೆ ಬೈತಾರೆ. ಆಮೇಲೆ ತಪ್ಪು ಮಾಡಿದಾಗೆಲ್ಲ ಬೈತಾ ಇರ್ತಾರೆ. ಆಮೇಲೆ ಅವರೇ ಕ್ಷಮಿಸ್ತಾರೆ. ನಾವೇನು ಕೇಳಲ್ಲ, ಅವರೇ ಕ್ಷಮಿಸ್ತಾರೆ ಗುರುಗಳು. ಆಮೇಲೆ ಮತ್ತೆ ಅವರೇ ಸರಿ ಮಾಡ್ಕೊಳ್ತಾರೆ. ಇದನ್ನು ಈ ರೀತಿ ಕಲಿಸೋವಾಗ ನಮ್ಗೆ ಯಾವಾಗ ಅವ್ರು ಕ್ಷಮಿಸೋಕ್ಕೆ ಶುರು ಮಾಡ್ತಾರೆ, ಅವ್ರು ಯಾವಾಗಲೂ ನಮ್ಮ ಹತ್ರ ಒಂದೇ ಸಮ ಇರ್ತಾರೆ, ನಮಗೆ ಕಲಿಯೋಕ್ಕಾಗಲ್ಲ. ಸುಮಾರು ಜನಕ್ಕೆ ಇದು ಅಹಂಕಾರಕ್ಕೆ ಒಂದು ಪೋಷಣೆ. ನನಗೆ ಒಂದು ಸ್ಪೆಷಲ್ ಟ್ರೀಟ್ಮೆಂಟ್ ಕೊಡ್ತಾ ಇದ್ದಾರೆ ಗುರುಗಳು, ನನ್ನನ್ನು ಕ್ಷಮಿಸ್ತಾರೆ, ನಾನು ಏನು ಮಾಡಿದ್ರೂ ಪರವಾಗಿಲ್ಲ, ಅವ್ರ ಹತ್ರ ಅವ್ರು ಒಂದೇ ಸಮ ಇರ್ತಾರೆ, ಅವರೇನು ಬದಲಾಗಲ್ಲ, ಪರವಾಗಿಲ್ಲ, ಟೇಕ್ ಇಟ್ ಫಾರ್ ಗ್ರಾಂಟೆಡ್ ಅಂತ. ಪೇರೆಂಟ್ಸ್ ಆಗಲಿ ಗುರುಗಳಾಗಲಿ ಅದು ಮನಸ್ಸಿಗೆ ಬಂದುಬಿಡುತ್ತೆ. ಅದಕ್ಕೊಂದು ಲಿಮಿಟ್ ಇದೆ. ನಿಜವಾಗ್ಲೂ ಕಲಿಸೋ ತಂದೆ ತಾಯಿ ಅಥವಾ ಕಲಿಸೋ ಗುರು ಉದಾಸೀನ ಮಾಡೋಕ್ಕೆ ಶುರು ಮಾಡ್ತಾರೆ. ಅಲ್ಲಿ ನಿಮ್ಮ ಪಾಠ ಶುರು ಆಗೋದು, ನಿಜವಾದ ಪಾಠ. 99 ಜನ ಓಡೋಗ್ತಾರೆ, ತಂದೆ ತಾಯಿನೇ ಬಿಟ್ಟು ಹೋಗ್ತಾರೆ ಅಥವಾ ಗುರುಗಳನ್ನೇ ಬಿಟ್ಟು ಹೋಗ್ತಾರೆ. ಯಾವಾಗ ಉದಾಸೀನ ಮಾಡಿದ್ದು ಅವ್ರು ಕಲೀಲಿ ಅಂತ, ಅದನ್ನು ಯಾರು ತಿಳ್ಕೊಳ್ತಾರೆ, 100ಕ್ಕೆ ಒಬ್ಬರು ಎಲ್ಲೋ ಒಬ್ಬರು ತಿಳ್ಕೊಂಡ್ರೆ ಇದು ಪಾಠ ಅಂತ